ಆ ಹಾಯ್ ಎಲ್ಲರಿಗೂ ನಮಸ್ಕಾರ. ಇದೇನಪ್ಪ, ದಿನವೂ ಇವನ್ ನೋಡ್ತಾ ಇದ್ದೀವಿ. ಎಪಿಸೋಡ್ 1 ಇಂದ ಅಪ್ ಟು 6 ಭಾಗವರೆಗೂ ದಿನವೂ ಒಂದೊಂದು ಬಿಡ್ತಾ ಇದ್ದಾನೆ. ನಾನ್ ಬಿಡ್ತಾ ಇಲ್ಲ. ನನ್ನ ಮನದಾಳದ ಮಾತನ್ನ ನಿಮಗೆಲ್ಲರಿಗೂ ತಲುಪಿಸುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದು ಕಿರಣ್ ನಾಯಕರು. ಅವ್ರ ನಟ, ನೀನಾಸಂ ಪದವೀಧರ. ಸೊ ಒಂದಷ್ಟು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಟರುಗಳ ಮನದ ಮಾತುಗಳನ್ನ ದಾಖಲೀಕರಣ ಮಾಡುವ ನಿಟ್ಟಿನಲ್ಲಿ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾ ಹೋಗ್ತಿದ್ದಾರೆ. ಸೊ ಇದು ನಿಮ್ಮೆಲ್ಲರಿಗೂ ತಲುಪ್ತಿದೆ. ಕೊನೆಯದಾಗಿ ನನ್ನ ಈ ಎಪಿಸೋಡ್ನ ಕೊನೆಯ ಭಾಗ ಇದು. ನನ್ನ ಬದುಕಿನ ಯಾನದ, ನನ್ನ ಜೀವನದುದ್ದಕ್ಕೂ ನನಗೆ ಪ್ರಜ್ಞೆ ಬಂದಾಗ್ಲಿಂದ ಇಲ್ಲಿಯವರೆಗೂ ನಾನು ನೆನಪು ಮಾಡಿಕೊಳ್ಳಲೇಬೇಕಾದಂತಹ ಒಂದಷ್ಟು ಜನ ನಾನು ನೆನಪು ಮಾಡ್ಕೊಳ್ತೀನಿ. ಇದನ್ನ ಅವ್ರಿಗೆ ಸಮರ್ಪಿಸ್ತೀನಿ. ನಾನು ಮೊದಲನೇದಾಗಿ ನೆನಪು ಮಾಡ್ಕೋಬೇಕಂದ್ರೆ ಮೊದಲನೇದಾಗಿನೇ ನಮ್ಮ ಅಪ್ಪ ಅಮ್ಮ. ನಿಜವಾಗ್ಲೂ ನಾನು ನಮ್ಮ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದಿದ್ರೆ ನನಗೆ ಸಂಕಟವನ್ನ ಮತ್ತು ಬಡತನವನ್ನ ತಡೆದುಕೊಳ್ಳುವ ಶಕ್ತಿ ಬರ್ತಿರ್ಲಿಲ್ಲ. ಹಾಗಾಗಿ ಅಮ್ಮನ ಕಣ್ಣೀರು ನನಗೆ ಔಷಧಿ ಆಯಿತು. ಅಮ್ಮನ ಒಂಟಿ ರಾತ್ರಿಗಳು, ನಾವೆಲ್ಲ 3 ಜನ ಮಕ್ಕಳಿದ್ರು, ನಾವೆಲ್ಲ ಊರ್ ಹೊರಗೆ, ಅಮ್ಮ ಮನೆ ಹೊಸ್ತಿಲ್ ಒಳಗೆ. ಅಮ್ಮನ ನನ್ನ ತಾಯಿಯ ಒಂಟಿಯಾಗಿ ಕಳೆದಿರತಕ್ಕಂಥ ರಾತ್ರಿಗಳೆಲ್ಲವೂ ಕೂಡ ನಮಗೆ ಬಹಳ ಧೈರ್ಯ ಕೊಡ್ತು. ನಮ್ಮಮ್ಮನ ಅಡಿಗೆ ಮನೆ, ಕಣ್ಣೀರಿನ ಅಡಿಗೆ ಮನೆ ಇದೆಯಲ್ಲ, ಅದು ಮೃಷ್ಟಾನ್ನ ಭೋಜನ ಆಯ್ತು ನಮಗೆಲ್ಲ. ಸೊ ಅಮ್ಮನ ಕಣ್ಣೀರು, ಅಪ್ಪನ ಶ್ರಮ, ಅಪ್ಪನ ಬೆವರಿನ ಹನಿ ನಮಗೆ ನಮ್ಮ ಜೀವನದ ಪ್ರತಿಯೊಂದು ನೋವುಗಳನ್ನ ತಡೆದುಕೊಳ್ಳುವ ಮತ್ತು ಎದುರಿಸಿ ನಿಲ್ಲುವ ಶಕ್ತಿಯನ್ನ ಕೊಟ್ಟಿದ್ದು ನನ್ನಪ್ಪ, ನನ್ನಮ್ಮ. ಹಾಗಾಗಿ ಅವ್ರನ್ನ ನನ್ನ ನೆನ್ಪು ಮಾಡ್ಕೊಳ್ಳೇಬೇಕು ಯಾವತ್ತು, ಜೀವನದ ಉದ್ದಕ್ಕೂ, ನನ್ನ ಉಸಿರಿರೋವರೆಗೂ. ಅದಾದ್ಮೇಲೆ ನನ್ನ ತಂಗಿ. ಆಕ್ಚುಲಿ ನನ್ನ ತಂಗಿ ಬಗ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಷ್ಟು ಮುಗ್ದೆ ನಮ್ಮ ಇಡೀ ರಂಗಭೂಮಿ ಬಳಗ ಪೂರ್ತಿ ನೋಡಿದ್ರ ಅಂತಾರೆ, ನಿಮ್ಮ ಹೊಟ್ಟೆಲಿ ಇಂಥ ಹುಡುಗಿ ಹೆಂಗ್ ಹುಟ್ಟಿದ್ಲೋ ಅಂತಿರ್ತಾರೆ. ಸೊ ಹಾಗಾಗಿ ನನ್ನ ತಂಗಿ ಅಂಜಲಿ. ಆಮೇಲೆ ನನ್ನ ಬಹುದೊಡ್ಡ ಇನ್ನೊಂದು ಶಕ್ತಿ ಅಂದ್ರೆ ನನ್ನ ತಮ್ಮ ಭರತ್ ಡಿಂಗ್ರಿ. ಅವನು ನನ್ನ ತಮ್ಮ ಅಷ್ಟೆಲ್ಲ ಒಳ್ಳೆ ಗೆಳೆಯ ನನಗೆ. ಸೊ ಹಾಗಾಗಿ ನನ್ನ ತಮ್ಮನ್ನ ನಾನು ನೆನ್ಪು ಮಾಡ್ಕೊಳ್ಳೇಬೇಕು. ಅದಾದ ನಂತರ ಸಾಮಾಜಿಕ ಬದುಕಿನಲ್ಲಿ, ಕುಟುಂಬ ಬಿಟ್ರೆ ಸಾಮಾಜಿಕ ಬದುಕಿನಲ್ಲಿ ನನ್ನ ಪ್ರತಿ ಕಾರ್ಯಕ್ರಮಗಳಲ್ಲಿ, ನಾನು ಯಾವುದೇ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ್ರೆ ರಾಯಚೂರಲ್ಲಿ, ನನ್ನ ಹಿಂದೆ, ನನ್ನ ಬದುಕಲ್ಲಿ ಮತ್ತು ನನ್ನ ಪ್ರತಿ ಸಾಮಾಜಿಕ ಕೆಲಸಗಳಲ್ಲಿ ಮಧ್ಯರಾತ್ರಿಯಾಗಿ ನನ್ನ ಹಿಂದೆ ನಿಲ್ಲುವ ನನ್ನ ಆತ್ಮೀಯ ಗೆಳೆಯ ಉದಯ್ ಅರೋಲಿಕರ್ ಅಂತ. ಉದಯನ ನಾನು ನೆನ್ಪು ಮಾಡ್ಕೊಳ್ಳೇಬೇಕು. ಅದಾದ್ಮೇಲೆ ನೀನಾಸಂ ಎನ್ನುವ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ KV ಸುಬ್ಬಣ್ಣನವ್ರನ್ನ ನಾವು ನೆನ್ಪು ಮಾಡ್ಕೊಳ್ಳೇಬೇಕು. ಮೊದಲನೇದಾಗಿ KV ಸುಬ್ಬಣ್ಣವರು ಸಾಗರದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿರುವ ಹೆಗ್ಗೋಡಿನಲ್ಲಿ ಅವ್ರೇನಾರ ನೀನಾಸಂನ ಸೃಷ್ಟಿ ಮಾಡದೇ ಇದ್ದಿದ್ರೆ ಇವತ್ತು ರಂಗಭೂಮಿಯಲ್ಲಿ ನಾವೆಲ್ಲ ಇವತ್ತು ಜೀವಂತವಾಗಿರಕ್ ಆಗ್ತಿರ್ಲಿಲ್ಲ, ಮತ್ತು ನಮಗೆ ರಂಗಭೂಮಿ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲೇನೋ, ಅಥವಾ ಬೇರೆಯವರೆಲ್ಲ ಬಂದು ಕೆಲಸ ಮಾಡ್ತಿದ್ರೇನೋ. ನಾವು ಇದನ್ನೇ ಹಿಂಗೆ ಅಂತ ಡಿಸೈಡ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನನ್ನ ದೃಷ್ಟಿಕೋನಕ್ಕೆ ದಕ್ಕಿದ ಹಾಗೆ KV ಸುಬ್ಬಣ್ಣ ಅವ್ರನ್ನ, ಅಕ್ಷರ ಸರ್ನ, ಮತ್ತೆ ವೆಂಕಟರಮಣ ಐತಾಳ್ ಸರ್ನ, ಅರುಣ್ ಮೇಷ್ಟ್ರನ್ನ, ಪಣಿಯಮ್ಮನ್ನ, ಎಲ್ಲರನ್ನ ನೆನಪು ಮಾಡ್ಕೊಂಡು ನಾನು ಮೊದಲನೇದಾಗಿ ಜಾಸ್ತಿ ತುಂಬಾ ಹಚ್ಕೊಂಡಿರೋ ಗುರುಗಳಿಬ್ರು. ಅದರಲ್ಲಿ ಮಂಜು ಮೇಷ್ಟ್ರು ಮತ್ತೆ ಗಣೇಶ್ ಮೇಷ್ಟ್ರು. ಮಂಜು ಮೇಷ್ಟ್ರು ಮಿಸ್ಸಸ್ ನನಗೆ ತಾಯಿ ಆಗಿದ್ರು. ಮಗ ಸಂಡೆ ಬಾ ಮಗ ಊಟಕ್ಕೆ ಅಂತ ಕರೆಯೋರು. ನಾನು ಇದ್ದಷ್ಟು ದಿನಗಳೆಲ್ಲವೂ ರಾಜೇಶ್ವರಿ ಅಮ್ಮ ಒಂದು ಆ ಮನೆಗೆ ದೊಡ್ಡ ಮಗನ ತರ ಇದ್ದೆ. ಅಲ್ಲಿಗೆ ಸಂಡೆ ಹೋಗ್ತಿದ್ದೆ, ಊಟ ಮಾಡ್ತಿದ್ದೆ. ನನ್ನನ್ನ ಇವತ್ತಿಗೂ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಮಗ ಅಂತಾನೆ ಮಾತಾಡಿಸ್ತಾರೆ. ನಾನು ಮಗನಾಗೇ ಇದ್ದೇನೆ. ಸೊ ಆ ಪ್ರೀತಿ ಸಿಕ್ಕಿದ್ದು ರಂಗಭೂಮಿ ಮೂಲಕನೇ.
ಮಂಜು ಮೇಷ್ಟ್ರು ಮತ್ತು ರಾಜೇಶ್ವರಮ್ಮನ್ನ. ಈ ಕಡೆ ಇನ್ನೊಂದು ಕುಟುಂಬ ಅಂತ ಸಿಕ್ಕಿದ್ದು ಗಣೇಶ್ ಮೇಷ್ಟ್ರು, ಗಣೇಶ್ ಮೇಷ್ಟ್ರು ಮಿಸಸ್ ಸುಜಾತಮ್ಮ. ಇವ್ರಿಗೂ ಒಂಥರ ಮಗನಾಗೆ ಇದ್ದೆ ನಾನು. ಇವತ್ತಿನವರೆಗೂ ನನ್ನ ಮಗನಾಗೆ ಟ್ರೀಟ್ ಮಾಡ್ತಾರೆ. ಸೊ ಈ ತರದ ಪ್ರೀತಿಯನ್ನ ದಕ್ಕಿದ್ದು ನನಗೆ ನೀನಾಸಮಲ್ಲಿ ಇವರಿಬ್ಬರಿಂದ. ಅದಾದ್ಮೇಲೆ KGM ಸರ್, ಹಿರೇಣ್ ಭಟ್ರು, ಶ್ರೀಪಾದ್ ಭಟ್ರು, ಶ್ರೀಪಾದ್ ಸಾರು, ಆಮೇಲೆ ಅಲ್ಲಿ ನಮಗೆ ಊಟ ಕೊಡುವಂತ ಅಡಿಗೆ ಭಟ್ರು. ಆಮೇಲೆ ನಾವು ನಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ರು ಹೆಗ್ಗೋಡ್ನಲ್ಲಿ ನಾವು ಸಾಲ ಅಂತ ಮಾಡ್ತಿದ್ದಿದ್ದೆ ಗುರಣ್ಣ ಅಂತ, ಅಂಗಡಿ ಗುರಣ್ಣ. ನಾವು ಅಲ್ಲಿಗೆ ಹೋಗ್ತಿದ್ದಂಗೆ ಇವತ್ತಿನವರೆಗೂ ಮೂರ್ ತಿಂಗಳು 4 ತಿಂಗಳು ನಾವು ದುಡ್ಡೇ ಕೊಟ್ಟಿಲ್ಲ ಅವ್ರಿಗೆ. ಅವತ್ತಿನ ನೀನಾಸಂ ವಿದ್ಯಾರ್ಥಿ ಆಗಿದ್ದಾಗ ದುಡ್ಡು ಕೊಟ್ಟಿಲ್ಲ. 4 ತಿಂಗಳವರೆಗೂ ನಮಗೆ ಪ್ರತಿಯೊಂದು ಕೊಡೋರು ಅವರು. ಸೊ ಗುರಣ್ಣ ಕುಟುಂಬನ ನಾವು ನೆನಪು ಮಾಡ್ಕೊಳ್ಳೇಬೇಕು. ಅಲ್ಲಿ ನೀನಾಸಂ ಮತ್ತೆ ಹೆಗ್ಗೋಡ್ ಅಂದ್ರೆ ನೆನಪಿಗೆ ಬಂದಾಗ. ಸೊ ಅದಾದ್ಮೇಲೆ ಅಲ್ಲಿ ಕಸ ಗುಡಿಸುವ ಒಬ್ಬ ಸತೀಶ ಅಂತ ಇದ್ದ, ಅವರು. ಅದಾದ್ಮೇಲೆ ನಮಗೆ ಲೈಟಿಂಗ್ ಮಾಡ್ತಾ ಇದ್ರು, ಲೈಟಿಂಗ್ ಕಿಟ್ಟಣ್ಣ, ಆಮೇಲೆ KG ಕೃಷ್ಣಮೂರ್ತಿ ಸರ್. ಸೊ ಇವ್ರನ್ನೆಲ್ಲ ನಾನು ನೆನ್ಪು ಮಾಡ್ಕೊಂತೀನಿ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನೀನಾಸಮ್ಮಲ್ಲಿ 1 ವರ್ಷ ಇದ್ದೆ, 1 ವರ್ಷ ಸ್ಟೂಡೆಂಟ್ ಆಗಿದ್ದೆ. ಇವರೆಲ್ಲ ನನ್ನ ಪ್ರೀತಿ ಕೊಡಬೇಕು ಕೊಡಬಾರ್ದು ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಅವು ವಿದ್ಯಾರ್ಥಿಯಾಗಿ ನಾನು ಏನ್ ನೋಡ್ಕೋಬೇಕು ಅವರೆಲ್ಲ ನೋಡ್ಲೇಬೇಕು. ಅದಾದ್ಮೇಲೆ ಹೊರಗಿನ ಪ್ರಪಂಚಕ್ಕೆ ಬಂದುವಲ್ಲ, ಹೊರಗಿನ ಪ್ರಪಂಚಕ್ಕೆ ಬಂದ ಆದ್ಮೇಲೆ ಅವಾಗ ಸವಾಲುಗಳು ಎದುರಾಗ್ತಾ ಬಂದು. ರಂಗಭೂಮಿಯ ಸವಾಲುಗಳಷ್ಟೇ ಅಲ್ಲ, ಬದುಕಿನ ಸವಾಲುಗಳು ಜಾಸ್ತಿ ಇದ್ವು. ಬದುಕಿನ ಸವಾಲುಗಳನ್ನ ಎದುರಿಸುವ ಒಂದು ಶಕ್ತಿ ಸಾಮರ್ಥ್ಯ. ಆಕ್ಚುಲಿ ನಾನು ಬೆಂಗಳೂರಿಗೆ ಹೊಸದಾಗಿ ಬಂದಾಗ ನನಗೆ ಮನೆ ಮತ್ತೆ ಬಾಡಿಗೆ ಗೀಡಿಗೆ ಯಾವುದು ಗೊತ್ತಿರ್ಲಿಲ್ಲ. ನನಗೆ ಪರಿಚಯ ಇದ್ದಿದ್ದ ಗೆಳೆಯ ಒಬ್ಬ, ಸೂರ್ಯ ಅಣಚಕ್ಕಿ ಅಂತ. 6 ತಿಂಗಳು ಅವನ ಮನೇಲಿ ಇದ್ದೆ ನಾನು. ಅವನು ಊಟ ಅಡಿಗೆ ಬೆಳಿಗ್ಗೆ ತಿಂಡಿ ಮಾಡಿ ಇಟ್ಟು ಹೋಗೋನು, ನನ್ನ ಜೇಬಲ್ಲಿ 50 ರೂಪಾಯಿ ಇಟ್ಟು ಹೋಗೋನು. 50 ರೂಪಾಯಿ ಇಟ್ಟು ಹೋಗಿ, ಮಗ ನಾನು ಶೂಟಿಂಗ್ ಮುಗಿಸ್ಕೊಂಬರ್ತೀನಿ, ನೀನು ಏನಾರು ಬೇಕಿದ್ರೆ ಮಧ್ಯಾಹ್ನಕ್ಕೆ ತಿಂದಿರು 50 ರೂಪಾಯಲ್ಲಿ, ನಾನು ರಾತ್ರಿ ಬಂದು ಅಡಿಗೆ ಮಾಡ್ತೀನಿ ನಾನು. ಸೊ ಆವತ್ತು ಅವನು ನನ್ನ ತಾಯಿ ಹಾಕೊಂಡ. ನನ್ನ ಗೆಳೆಯನೇ ನನ್ನ ತಾಯಿ ಆದ. 6 ತಿಂಗಳು ಅವನ ಮನೆಯಲ್ಲೇ ಇದ್ದೆ. ಸೊ ಆ ಥರ ನೀನಾಸಂ ಗೆಳೆಯರಲ್ಲೂ ಒಂದಷ್ಟು ಜನ ಇದ್ದಾರೆ ನನಗೆ. ಸಂತೋಷ್ ಅಂತ, ಲಕ್ಷ್ಮಣ್ ಅಂತ, ಸಂಧ್ಯಾ ಅರ್ಕೆರೆ, ಶೋಧನು, ಇವ್ರ ಮನೆಗಳಲ್ಲೂ ಇದ್ದೀನಿ ನಾನು. ಅವರೆಲ್ಲರನ್ನೂ ನಾನು ಈಗ ನೆನ್ಪು ಮಾಡ್ಕೋಬೇಕು. ಅದಾದ್ಮೇಲೆ ಒಂದಷ್ಟು ನಾನು ಹಾಸ್ಟೆಲ್ ನೆನಪು ಮಾಡ್ಕೋಬೇಕು. ಬುದ್ಧ ಭಗವಾನ್ ಅಂತ ಅದು ಹಾಸ್ಟೆಲ್. ಸೊ ಅಲ್ಲಿ ನನಗೆ ಸಿಗೋಕೆ ಮುಖ್ಯ ಕಾರಣ, ಕರ್ನಾಟಕದಲ್ಲಿ ಸಾಕಷ್ಟು ಜನ ಅಕ್ಕಂದ್ರಿದ್ದಾರೆ, ಮತ್ತೆ ನನಗೆ ತಾಯಂದ್ರಿದ್ದಾರೆ. ಅದರಲ್ಲಿ ಸ್ವಂತ ಅಕ್ಕ ಇದ್ರು ನಾನು ಇಷ್ಟು ಕೇರ್ ಮಾಡ್ತಿದ್ಲೋ ಇಲ್ಲ ಗೊತ್ತಿಲ್ಲ. ಕೆಸ್ತರ ಅಕ್ಕ ಅಂತ. ನಾನು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾಟಕ ಮಾಡಿಸೋಕ್ಕೆ ಹೋಗಿದ್ದೆ. ಅಲ್ಲಿ ಅಕ್ಕ ನನ್ನ ಪ್ರತಿಯೊಂದು ಕಷ್ಟನ ಅವಳು ತನ್ನ ಕಷ್ಟ ಅಂತ ಭಾವಿಸಿ, ಅಯ್ಯೋ ನನ್ನ ತಮ್ಮ ಯಾಕೆ ಹಿಂಗಿದ್ದಾನೆ ಅಂತ. ನಾನು ಒಂದೇ ಹೊಟ್ಟೆಲಿ ಹುಟ್ಟಿಲ್ಲ ನಾವು, ಆದ್ರೆ ನನ್ನ ತಮ್ಮ ಯಾಕೆ ಹಿಂಗಿದ್ದಾನಂತ. ನನ್ನ ಕಾಲಲ್ಲಿ ಚಪ್ಪಲಿ ಇಲ್ಲ ಅಂದ್ರೆ ಅವಳು ಚಪ್ಪಲಿ ತಂದು ಕೊಡೋಳು ನನಗೆ. ನಾನು ಒಂದೇ ಜೊತೆ 3 ದಿನ ಹಾಕೊಂಡು ಹೋದ್ರೆ ಕ್ಲಾಸಿಗೆ, ಯಾಕೆ ನನ್ನ ತಮ್ಮ ಒಂದೇ ಜೊತೆ ಹಾಕೊಂಡ್ ಬಂದವನೆಲ್ಲ ಬೇರೆ ಬಟ್ಟೆ ಹಾಕೊಳ್ಳಿಲ್ವಾ ಅಂತ. ರಪ್ಪಂತ ನನ್ನ ಟೇಬಲ್ ಮೇಲೆ 1-2 ಜೊತೆ ಬಟ್ಟೆ ಇರೋದು. ಸೊ ನನ್ನ ಅಕ್ಕನಾಗಿ ಕೆಸ್ತರ ಅಕ್ಕ ಸಿಕ್ಕರು, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅದಾದ್ಮೇಲೆ ಬೆಂಗಳೂರಲ್ಲಿ ನನ್ನ ಜೊತೆಗೆ ನನ್ನನ್ನ ತಮ್ಮ ಅಂತ ಸ್ವೀಕಾರ ಮಾಡಿ, ನನಗಂತಾನೆ ಒಂದು 2 BHK ಮನೆ ಮಾಡಿ ಇಟ್ಟು ಜೊತೆಗಿರೋಣ ಅಂತ ಹೇಳ್ಕೊಂಡು, ಗುರಣ್ಣ ಅಂತ 1 ವರ್ಷ ನಾನು ಅವ್ರ ಹತ್ರನೇ ಇದ್ದೆ. 1 ರೂಪಾಯಿ ನಾನು ಬಾಡಿಗೆ ಕಟ್ತಿರ್ಲಿಲ್ಲ. ಅವಾಗ ನಾನು ಭಾಳ ಕಷ್ಟ ಇತ್ತು, ಅವರೇ ನನ್ನನ್ನು ನೋಡ್ಕೊತಿದ್ರು. ಗುರಣ್ಣ ನಾನು ನೆನ್ಪು ಮಾಡ್ಕೊಳ್ಳೇಬೇಕು. ಅದಾದ್ಮೇಲೆ ದಾವಣಗೆರೆಯ ನಂದೀಶ್ ಅಣ್ಣ ಅಂತ, ನನ್ನ ಪ್ರತಿ ಸಂಕಟದಲ್ಲಿ, ಪ್ರತಿ ಕಷ್ಟದಲ್ಲಿ ನನಗೆ ನೆರವಾಗುವ ಮತ್ತು ಬೆನ್ನೆಲುಬಾಗುವ ನಂದೀಶ್ ಅಣ್ಣ ಅಂತ, ನಂದೀಶ್ ಕುಮಾರ್, ದಾವಣಗೆರೆಯವರು. ಅದರಲ್ಲಿ ರವಿ ಅಣ್ಣ ಅಂತ ಒಬ್ಬರು, ಆಮೇಲೆ ಡೇಜಿ ಅಮ್ಮ ಅಂತ ಒಬ್ರು ಇದ್ದಾರೆ, ಪಾಸ್ಟರ್ ರಾಜಶೇಖರ್ ಅಂತಿದ್ದಾರೆ. ಅದಾದ್ಮೇಲೆ ಕರ್ನಾಟಕದ ಸಾಕಷ್ಟು ಜನ, ನಮ್ಮ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ವಿಜಯಕುಮಾರ್ ಸೋನಾರೆ, ಪ್ರಕಾಶ್ ಅಂಗಡಿ. ಅದಾದ್ಮೇಲೆ ನನ್ನ ಜಿಲ್ಲೆಯಲ್ಲಿ ಇನ್ನೋರ್ವ ನನಗೆ ನೆರವಿಗೆ ಬರೋರು, ನನ್ನ ಜೊತೆಗೆ ನಿಲ್ಲೋರು ಸಾಯಿ ಕಿರಣ್ ಆದೋನಿ, ಆಮೇಲೆ ಅಂಬಣ್ಣ ರೋಲಿಕರು, ಬೇರಿ, JB ರಾಜು, S ಮಾರಪ್ಪ, ಆಮೇಲೆ JDS ವಿರೂಪಾಕ್ಷ ಅಂಕಲು,
ಹೋರಾಟಗಾರರೆಲ್ಲ ಬಣ, ನನ್ನ ಜಿಲ್ಲೆಯ ಎಲ್ಲ ಹೋರಾಟಗಾರರು ನನ್ನ ಜೊತೆಗೆ ನಿಂತಿದ್ದಾರೆ. ಮತ್ತೆ ನಾನು ಏನೇ ಕೆಲಸ ಮಾಡಿದ್ರೆ ರಾಯಚೂರಲ್ಲಿ ನನ್ನ ಜೊತೆಗೆ ನಿಲ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ನಾನು ಮತ್ತೋರ್ವರನ್ನ ಸಾಕಷ್ಟು ಜನರನ್ನ ನೆನ್ಪು ಮಾಡ್ಕೊಳ್ಳೇಬೇಕು. ನಾನು ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಒಂದು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೆ. ಆವಾಗ ನನ್ನ ರಂಗಭೂಮಿಯಲ್ಲಿ ನನ್ನ ಏಳಿಗೆಯನ್ನು ಬಯಸುವ ಸಾಕಷ್ಟು ವ್ಯಕ್ತಿಗಳಲ್ಲಿ ಕಪ್ಪಣ್ಣ ಸರ್ ಒಬ್ರು. ಶ್ರೀನಿವಾಸ್ ಕಪ್ಪಣ್ಣ ಅವರು ನನಗೆ ಆರಾಮಿಲ್ಲದೆ ಇದ್ದಾಗ ಹಾಸ್ಪಿಟ್ಲ್ ಪ್ರತಿಯೊಂದು ಅವರೇ ನೋಡ್ಕೊಂಡ್ರು. ಮತ್ತೆ ನನಗೋಸ್ಕರ ಸಾಕಷ್ಟು ರಂಗಭೂಮಿಲಿ ಒಳ್ಳೊಳ್ಳೆ ಶ್ರಮ ಪಟ್ಟಿದ್ದಾರೆ ನನಗೋಸ್ಕರ. ಸೊ ಅವ್ರಿಗೆ ನಾನು ಕಪ್ಪಣ್ಣ ಸರ್ ನಾನು ತುಂಬ ನೆನಪು ಮಾಡ್ಕೊಳ್ಳೇಬೇಕು. ಅದಾದ್ಮೇಲೆ ನಾನು ಹಾಸ್ಪಿಟ್ಲಲ್ಲಿದ್ದಾಗ ಶ್ರೀಕಾಂತ್ ಅಂತ ನನ್ನ ತಮ್ಮ, ಶ್ರೀಕಾಂತ್ ಬಡಿಗೇರು ಮತ್ತು ನನ್ನ ತಮ್ಮ ಇಬ್ಬರು ಇದ್ದುಕೊಂಡು, ಮತ್ತು ಹರ್ಷಿತಾ ಅಂತ ನನಗೆ ಸಿನಿಮಾದ ಮೂಲಕ ಪರಿಚಯ ಆಗಿರೋ ಗೆಳತಿ, ಫ್ರೆಂಡು. ಸೊ ಅವಳು ನನ್ನ ಜೊತೆಗಿದ್ದು ನನ್ನ ಪ್ರತಿ ಹಂತದಲ್ಲೂ ಹಾಸ್ಪಿಟ್ಲಲ್ಲಿ ಶ್ರೀಕಾಂತು ಮತ್ತು ನನ್ನ ತಮ್ಮ ಮತ್ತು ಹರ್ಷಿತಾ ಅಂತ ಇವ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದಾದಮೇಲೆ ನನಗೆ ನಾಟಕಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕದ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ವೆಟನರಿ, ಸೆರಿಕಲ್ಚರ್, ಡೈರಿ ಸೈನ್ಸು, ಫಾರೆಸ್ಟ್ ಕಾಲೇಜು, ಎಷ್ಟು ಕಾಲೇಜ್ಗಳಿದಾವೋ ಅಷ್ಟೋ ಕಾಲೇಜಿನ ಅಧ್ಯಾಪಕರುಗಳಿಗೆ ಮತ್ತು ನಮ್ಮನ್ನು ಕರೆಸುವ ಟೀಮ್ ಮ್ಯಾನೇಜರ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೊದಲನೇದಾಗಿ. ಮತ್ತು ರಂಗಭೂಮಿಯ ಕೆಲಸ ಮಾಡೋದಕ್ಕೆ ಕರ್ನಾಟಕದಲ್ಲಿ ಸಾಕಷ್ಟು ರಂಗತಂಡಗಳು ಸಹಾಯ ಮಾಡಿದೆ, ಅವರೆಲ್ಲರಿಗೂ ನಾನು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಂತರ ನಾನು ಸುಬ್ಬು ಹೊಲೆಯಾರ್ ಅಂತ, ನನ್ನ ಪ್ರತಿ ಹಂತದಲ್ಲಿ ನನ್ನ ಜೊತೆಗಿದ್ದವರು ಸುಬ್ಬು ಹೊಲೆಯಾರ್, ಖ್ಯಾತ ಸಾಹಿತಿ. ಮತ್ತೆ ನಾನು ಹಾಸ್ಪಿಟ್ಲು ಇದ್ದಾಗ ಡಾಕ್ಟರ್ ಸಿದ್ಧಲಿಂಗಿ ಅವರ ಮಗಳು, ಆ ಅಕ್ಕನ್ನ ನಾನು ಸಿದ್ಧಲಿಂಗಿ ಅವ್ರ ಮಗಳು ನಾನು ನೆನಪು ಮಾಡ್ಕೋಬೇಕು. ಪ್ರತಿಯೊಬ್ಬರಿಗೂ ನಾನು ನೆನಪು ಮಾಡ್ಕೊಳ್ತಾ ಹೋದ್ರೆ ಸಾಕಷ್ಟು ಜನರ ದಂಡೇ ಇದೆ. ಸೊ ಅವರೆಲ್ಲರಿಗೂ ನಾನು ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತೀನಿ. ಈ ಮಾತುಗಳನ್ನ ಯಾಕೆ ನೆನೆಸ್ಕೊಂತೀನಿ ಅಂತ ಮೊದಲನೇದಾಗಿ ಹೇಳ್ತೀನಿ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು, ನಿಮ್ಮ ಸುತ್ತಮುತ್ತ ಸಾಂಸ್ಕೃತಿಕ ಹಸಿವಿರುವಂತಹ, ಏನಾರು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧಿಸಬೇಕು ಎನ್ನುವ ಛಲ ಇರುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಸುತ್ತಮುತ್ತ ಇರ್ತಾನೆ. ಅವನು ಬೆಳೆದಾದ್ಮೇಲೆ ಇವನು ನಮ್ಮವನು ಅಂತ ಬೆಂತಟ್ಟಕ್ಕೆ ಬರಬೇಡಿ ದಯಮಾಡಿ. ಬೆಳೆಯುವ ಹಂತದಲ್ಲೇ ಅವನ್ನ ಗುರುತಿಸಿ 4 ಕೈಗಳನ್ನ ಅವನ ಜೊತೆಗೆ ಹೆಗಲಿಗೆ ಕೊಟ್ಟು ಅವನಿಗೆ ಜೋಡಿಸಿ ಅವನಿಗೆ ದಾರಿ ಮಾಡಿಕೊಡಿ. ಅವನು ಖಂಡಿತ ಮುಂದೊಂದಿನ ನಿಮ್ಮನ್ನ ಪ್ರತಿನಿತ್ಯ ನೆನಪು ಮಾಡ್ಕೊತಾನೆ. ಸೊ ಈ ನಿಟ್ಟಿನಲ್ಲಿ ನನ್ನ ಪ್ರತಿ ಸಂದರ್ಭದಲ್ಲಿ, ನನ್ನ ಪ್ರತಿ ಕಷ್ಟದಲ್ಲಿ ನನ್ನ ಜೊತೆಗಿರುವಂತ ನನ್ನ ಹೋರಾಟದ ಗೆಳೆಯರು, ಇನ್ಕ್ಲೂಡಿಂಗ್ ಹುಲಕುಂಟೆ ಮೂರ್ತಿ, ವಿಕಾಸ್ ಆರ್ ಮೌರ್ಯ, ಆಮೇಲೆ ಭಾಸ್ಕರ್ ಪ್ರಸಾದ್, ಆಮೇಲೆ ವಿ ಆರ್ ಕಾರ್ಪೆಂಟರು, ಆಮೇಲೆ ಸಾಹಿತ್ಯ ಬಳಗ, ರಂಗಭೂಮಿ ಬಳಗ, ಆಮೇಲೆ ನಾನು ಯಾವಾಗಲೂ ಅಚ್ಚುತಣ್ಣ ನನಗೆ ಯಾವಾಗಲೂ ಫೋನಲ್ಲಿ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಅಣ್ಣ ನನಗೆ ಹಿಂಗೆ ಆಗ್ತಿದೆ, ನಾನು ಒಲ್ಲೆ ಅಂತಂದ್ರೆ ಯಾಕ ಏನ ಮಾಡಬೇಕು ಇರಬೇಕು ಅಂತ ನನಗೆ ಮೋಟಿವೇಟ್ ಮಾಡ್ತಾನೆ ಇರ್ತಾರೆ ಅಚ್ಚುತಣ್ಣ. ಆಮೇಲೆ ನನ್ನ ಲಕ್ಷ್ಮಣ್ ಕೆ ಪಿ, ನನ್ನ ಗೆಳೆಯ ಚಂದ್ರ, ಒಂದಷ್ಟು ಜನ, ಸಂಧ್ಯಾ, ವಿನೀತಾ, ಶ್ವೇತಾ, ಎಲ್ಲ ಗೆಳೆಯರು ಇದ್ದಾರೆ. ಸೊ ನಾನು ಇವರೆಲ್ಲರನ್ನೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಇವರೆಲ್ಲರಿಗೂ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ಕೂಡ, ಇಲ್ಲಿವರೆಗೂ ನನ್ನ 6 ಎಪಿಸೋಡ್ಗಳನ್ನು ನೋಡಿದಿರಿ, ಇದನ್ನು ನೋಡಿ ಇದನ್ನು ಎಲ್ಲರಿಗೂ ತಲುಪಿಸಿ. ಈ ಧನ್ಯವಾದಗಳನ್ನ ಹೇಳುವ ಉದ್ದೇಶ ಇಷ್ಟೇ. ಆವತ್ತು ನನ್ನ ಬಡತನದಲ್ಲಿ ನಾನು ನಿಜ ಹೇಳ್ತೀನಿ, ನನ್ನ ಮನೆ, ನನ್ನ ಕುಟುಂಬ ಸೋರೋ ಗುಡಿಸಲು, ನಮ್ದು ಸೋರೋ ಗುಡಿಸಲು. ನಾನು 6 ವರ್ಷ ಬಸ್ ಸ್ಟ್ಯಾಂಡಲ್ಲೇ, ಊರು ಬಸ್ ಸ್ಟ್ಯಾಂಡಲ್ಲೇ ಮಲಗಿದವನು ನಮ್ಮ ಅಜ್ಜಿ ಜೊತೆ. ನನಗೆ ಬಡತನ ಯಾವತ್ತು ಕಣ್ಣೀರ್ ಹಾಕ್ಸಿಲ್ಲ, ಹಸಿವು ನನಗೆ ಯಾವತ್ತು ಕಣ್ಣೀರ್ ಹಾಕ್ಸಿಲ್ಲ. ನಾನು ಬುದ್ಧ ಭಗವಾನ್ ಹಾಸ್ಟೆಲಲ್ಲಿ ಇರ್ಬೇಕಾದ್ರೆ ಹಾಸ್ಟೆಲದ ವಿದ್ಯಾರ್ಥಿಗಳು ನನಗೆ ಅವಕಾಶ ಕೊಟ್ಟಿದ್ರು. ಅದು ಕೆಸ್ತರಕ್ಕನ ಮೂಲಕ ಪರಿಚಯ ಆಗಿತ್ತು ನನಗೆ. ಅಲ್ಲಿ ನಾನು ಊಟ ಕೇಳ್ತಿರ್ಲಿಲ್ಲ, ಹುಡುಗರು ತಂದು ಕೊಟ್ರೆ ತಿಂತಿದ್ದೆ, ಇಲ್ಲಾಂದ್ರೆ ಇರ್ತಿರ್ಲಿಲ್ಲ. ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ, ಮತ್ತೆ ದುಡ್ಡು ಇಲ್ಲಾಂದ್ರೆ ನಾನು ತಲೆನೇ ಕೇಳಿಸ್ಕೊಳ್ಳಲ್ಲ. ಆರಾಮಾಗಿ 3 ಹೊತ್ತು ಉಪವಾಸ ಇರೋದು, 3 ಹೊತ್ತು ಉಪವಾಸ ಇರ್ತೀನಿ. ಆಗ 2 ದಿನ 3 ದಿನ ತಡ್ಕೊಳ್ಬಹುದು. 1-2 ದಿನ ತಡ್ಕೊಂಡೆ. 3ನೇ ದಿನಕ್ಕೆ ಗೆಳೆಯನ್ಗೆ ಫೋನ್ ಮಾಡಿದೆ, ಮಗ ನೀನ್ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ ಕಣ, ನೀನ್ ಬಂದ್ರೆ ಊಟ ಮಾಡಿಸೋಗ್ತೀಯೇನೋ, ಈ ತರ ಕೇಳ್ತಿದ್ದೆ.
ಆವತ್ತಿನ ಕಾಲಘಟ್ಟಕ್ಕೆ ನನಗೆ ಹಸಿವು ಮತ್ತೆ ಬಡತನ ನಮ್ಮನ್ನು ಕುಗ್ಗಿಸಿದ್ದೇ ಇಲ್ಲ, ನಮ್ಮನ್ನು ಮತ್ತಷ್ಟು ಗಟ್ಟಿ ಮಾಡಿದೆ. ನಾವು ಗಟ್ಟಿಯಾಗಿ ಹೆಜ್ಜೆ ಇಟ್ಟಿದ್ದೀವಿ. ಇವತ್ತಿಗೂ ನಾನು ಕಣ್ಣೀರು ಯಾವ ವಿಷಯಕ್ಕೂ ಹಾಕಲ್ಲ. ಫಸ್ಟ್ ಆಫ್ ಆಲ್ ಬದುಕಿನ ಪ್ರತಿಯೊಂದು ಸಮಸ್ಯೆಗಳಿಗೆ ನಾನು ಕಣ್ಣೀರು ಹಾಕಿದ್ದೇ ಇಲ್ಲ. ಬೇರೆ ಬೇರೆ ವಿಷಯಗಳಿಗೆ ನಾವು ಕಣ್ಣೀರು ಹಾಕಿರ್ಬೋದು, ಆದ್ರೆ ನಮ್ಮ ಹಸಿವು ಏನಿದ್ರು ಉನ್ನತ ಬದುಕು ಎಲ್ಲರಿಗೂ ಸಿಗ್ಬೇಕು ಅನ್ನೋದೇ ನಮ್ಮ ಹಸಿವು. ನಮ್ಮ ಆಸೆಗಳು ಅವೇ, ಎಲ್ಲರೂ ತುಂಬಾ ಚೆನ್ನಾಗಿ ಬದುಕಬೇಕಂತ. ಸೊ ಆ ನಿಟ್ಟಿನಲ್ಲಿ ರಂಗಭೂಮಿಯಲ್ಲಿ ಹಸಿವಿಟ್ಟುಕೊಂಡು ಪ್ರತಿ ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ಯುವಕರ ಪಡೆ ಇದೆ, ಯುವಕರು ರಂಗಭೂಮಿಲಿ ಇದ್ದಾರೆ. ಅಂಥವ್ರು ನಿಮ್ಮ ಕಣ್ಣಿಗೆ ಕಂಡ್ರೆ, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಊರಲ್ಲಿ ಸುತ್ತಮುತ್ತ ನಿಮ್ಮ ಕಣ್ಣಿಗೆ ಕಂಡ್ರೆ ಈ ಮಾತು ನೆನಪಿಟ್ಕೊಳ್ಳಿ, ಅವನಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆದಾದ್ಮೇಲೆ ನಾನು ಹೆಲ್ಪ್ ಮಾಡಿದ್ದೆ ಮರೆ ಅಂತ 4 ಜನಕ್ಕೆ ನೀವು ಹೇಳೋದು ಬೇಡ, ಅವನೇ ಹೇಳ್ತಾನೆ. ಆದ್ರೆ ಬೆಳೆದಾದ್ಮೇಲೆ ನಮ್ಮವನಲ್ಲಿ ಅಂತ ಈ ತರ ಯಾವ ಜಂಬವನ್ನು ಕೊಚ್ಕೊಳಕ್ ಹೋಗ್ಬೇಡಿ ದಯವಿಟ್ಟು. ಇದೊಂದು ಹೇಳಕ್ಕೆ ಈ ಧನ್ಯವಾದಗಳನ್ನ ಹೇಳಿದ್ದೀನಿ. ಸೊ ಇದೆಲ್ಲರಿಗೂ ತಲುಪಿಸಿ, ಪ್ರತಿಯೊಬ್ಬರನ್ನು ನೋಡಿ ಈ ಯೂಟ್ಯೂಬ್ ಚಾನಲ್ ಅನ್ನ ಆಕ್ಟರ್ ಕಿರಣ್ ನಾಯಕರು ಮಾಡುವ ಇದು 100%. ನಾನು ಇನ್ನೊಂದು ನೆನಪು ಮಾಡ್ಕೋಬೇಕಪ್ಪ, ನಾನು ಸಿನಿಮಾ ಕ್ಷೇತ್ರದ್ದು. ನನಗೆ ಸಿನಿಮಾ ಅಂತ ಬಂದಾಗ ನನಗೆ ಫಸ್ಟಿಗೆ ಸಿನಿಮಾ ಅವಕಾಶ ಮಾಡಿಕೊಟ್ಟಂತವ್ರು ರಾಜೇಂದ್ರ ಅಂತ ಗೆಳೆಯ. ರಾಜೇಂದ್ರ ಅನ್ನೋ ಗೆಳೆಯ, ರಘು ನಿಡುವಳ್ಳಿ ಖ್ಯಾತ ಡೈಲಾಗ್ ರೈಟರ್ ರಘು ನಿಡುವಳ್ಳಿ, ರಮೇಶ್ ಅಣ್ಣ ಅಸೋಸಿಯೇಟು, ಆಮೇಲೆ ಕೃಷ್ಣ, ಈ 4 ಜನನ್ನ ನಾನು ಯಾವತ್ತೂ ಮರಿಬಾರದು. ಅವ್ರ ಮೂಲಕ ನನಗೆ ಕೇರ್ ಆಫ್ ಟು ಸಿನಿಮಾ ಮತ್ತು ಮಾಸ್ಟರ್ ಕಿಶನ್ ಅವರು ನನಗೆ ಸಿಕ್ಕರು. ಮಾಸ್ಟರ್ ಕಿಶನ್ ನನ್ನ ಸಿನಿಮಾದ ಮೊದಲ ಗುರುಗಳು. ಅವರು ಬೆಲ್ ಬಾಟಮ್ ಜಯತೀರ್ಥ ಸರ್, ಬಜರಂಗಿ 2 ಹರ್ಷ ಸರ್, ಪುಟ್ಟರಾಜು ಲವರ್ ಆಫ್ ಶಶಿಕಲಾ ಸಿನಿಮಾದ ಸಹದೇವ್ ಸರ್, ಮತ್ತೆ ಇನ್ನ ಗುರುಬಿ ಸಿನಿಮಾದ ನಿರ್ದೇಶಕರು, ಮತ್ತೆ ಪೂರ್ಣ ಸತ್ಯ ಸಿನಿಮಾದ ಜಯತೀರ್ಥ ಅಣ್ಣ, ಅದಾದ್ಮೇಲೆ ರಾಜರತ್ನಾಕರ ಸಿನಿಮಾದ ವೀರು ಸರ್, ಅದಾದ್ಮೇಲೆ ಮೇಘಾ ಸಿನಿಮಾ, ಈಗ ಕಿರಣ್ ರಾಜ್ ಅವರು ಆಕ್ಟ್ ಮಾಡ್ತಿರೋ ಮೇಘಾ ಸಿನಿಮಾ ಚರಣ್ ಸರ್ ಡೈರೆಕ್ಟರು, ಅವ್ರನ್ನ, ಅದಾದ್ಮೇಲೆ ಬೆಲ್ ಬಾಟಮ್ ಸಿನಿಮಾ ಜಯತೀರ್ಥ ಸರ್, ಮತ್ತೆ ಆ ಸಿನಿಮಾದಲ್ಲಿ ಅಭಿನಯಿಸಿದ ಹೀರೋ ರಿಷಬ್ ಸರ್, ಮತ್ತೆ ಹೀರೋಯಿನ್ ಹರಿಪ್ರಿಯಾ ಅಕ್ಕ. ನಾನು ಎಲ್ಲರನ್ನೂ ನೆನ್ಪು ಮಾಡ್ಕೋಬೇಕು. ಇವರೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ನನಗೆ ಸಿನಿಮಾ ರಂಗದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿರ್ದೇಶಕರಾದಿಯಾಗಿ, ಮತ್ತು ನನ್ನ ಸ್ನೇಹಿತರ ಬಳಗ. ಸೊ ಅವರೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮತ್ತು ಹೋರಾಟದಲ್ಲಿ ಪರಿಚಿತರಾದ ಎಲ್ಲ ಹೋರಾಟದ ಒಡನಾಡಿಗಳಿಗೆ ಮತ್ತು ನನ್ನ ರಂಗ ಸ್ನೇಹಿತರಿಗೆ, ರಂಗಭೂಮಿ ಗೆಳೆಯರಿಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಆಕ್ಟರ್ ಕಿರಣ್ ನಾಯಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ತಲುಪಿಸಿ. ಇದರಲ್ಲಿ ಮನದ ಮಾತುಗಳು ರಂಗಭೂಮಿಗೆ ಸಂಬಂಧಪಟ್ಟಂತಹ, ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವ ರಂಗಭೂಮಿಯ ಯುವ ಉತ್ಸಾಹಿಗಳ ಮತ್ತು ಹಳೆ ಬೇರು ಹೊಸ ಚಿಗುರುನೊಟ್ಟಿಗೆ ಈ ಯೂಟ್ಯೂಬ್ ಚಾನಲ್ ಮುಂದೆ ಹೋಗ್ತದೆ. ಇಲ್ಲಿ 100% ಪಕ್ಕ ಮನದ ಮಾತು ನಿಮ್ಮ ಮನಕ್ಕೆ ತಲುಪುವ ಪ್ರಯತ್ನ ಕಿರಣ್ ನಾಯಕರು ಮಾಡ್ತಾರೆ. ಇದನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೆ ತಲುಪಿಸಿ. ನಮಸ್ಕಾರ.